ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಬ್ಬದ ಊಟ ಹೊಸದಾಡ್ ಕೂಟ ತಿಂದು 1.5 kg ದಪ್ಪ ಆಗಿರ್ತೀನಿ ಅನ್ಕೊಂಡು ಬೆಳಗ್ಗೆ ತಕ್ಷಣ ವೇಟ್ ಚೆಕ್ ಮಾಡಿದೆ. ನೋಡಿದ್ರೆ 56.85 kg ಆಗಿದ್ದೀನಿ. ಫುಲ್ ಖುಷಿ ಆಗೋಯ್ತು. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಸೀಡ್ಸ್ ವಾಟರ್ ಕುಡಿಯೋದಂತ ಹೋದೆ. ಇವತ್ತಿ ಕರೆಕ್ಟ್ ಆಗಿ ಸೀಡ್ಸ್ ಪೌಡರ್ ಖಾಲಿ ಆಯ್ತು. ಇನ್ನ ಕಮೆಂಟ್ಸ್ ಅಲ್ಲಿ ಒಬ್ರು ತುಂಬಾ ದಿನದಿಂದ ತಲೆಯಲ್ಲಿ ತುಂಬಾ ಏನಾಗಿದೆ ಕಮ್ಮಿ ಮಾಡೋದು ಅಂತ ಹೇಳ್ತಿದ್ರು. ಸೊ ಇವತ್ತು ಅದಕ್ಕೆ ಹೋಮ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ. ಒಂದ್ ಇಡಿಯಷ್ಟು ಬೇವಿನ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಕುಟ್ನಕ್ ಹಾಕೊಂಡು ಅದಕ್ಕೊಂದ್ 3 ಲವಂಗ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಅದಾದ್ಮೇಲೆ ಎಣ್ಣೆ ಕಾಯಿ ಹಾಕಿಟ್ಟು ಕುಟ್ಕೊಂಡಿರೋ ಬೇವಿನ ಸೊಪ್ಪು ಮತ್ತೆ ಲವಂಗನ ಅದಕ್ಕೆ ಹಾಕಿ ಜಸ್ಟ್ 30 seconds to 1 minute ಬಾಯ್ಲ್ ಮಾಡ್ಕೋಬೇಕು. ಅದಾದ್ಮೇಲೆ ಎಣ್ಣೆನ ಬೇರೆ ಬೌಲ್ಗೆ ಸೋಸ್ಕೊಂಡು ಕೂದಲನ್ನ ನೀಟಾಗಿ ತುದಿಯಿಂದ ಸಿಕ್ ಬಿಡಿಸ್ಕೊಂಡು ಹೇರ್ ಸ್ಕ್ಯಾಲ್ಪ್ ಮತ್ತೆ ಫುಲ್ ಹೇರ್ ಲೆಂತ್ ಗೆ ಅಪ್ಲೈ ಮಾಡಬೇಕು. ನಾನು ರೀಸೆಂಟ್ ಆಗಿ ಉಡಾನ್ ಕೋಮ್ಗೆ ಸ್ವಿಚ್ ಆಗಿದ್ದೀನಿ. ತುಂಬಾನೇ ಒಳ್ಳೇದಿದ್ರಿಂದ. ಇದನ್ನ ಅಪ್ಲೈ ಮಾಡಾದ್ಮೇಲೆ ಮಿನಿಮಮ್ 30 minutes ಇಂದ ಮ್ಯಾಕ್ಸಿಮಮ್ 1 day ವರೆಗೂ ಹಂಗೆ ಬಿಡಬಹುದು. ಅದಾದ್ಮೇಲೆ ನಿಮ್ ರೆಗ್ಯುಲರ್ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಆಮ್ಲಾ ಶಾಟ್ ಕುಡ್ದೆ. ನಾನು ಇವಾಗ ಒಂದು 10 days ಇಂದ ಎಕ್ಸರ್ಸೈಸ್ ಮಾಡದೇ ಇದ್ರು ನಾನು ಹೆಲ್ದಿ ಆಗಿ weight loss ಆಗ್ತಾನೆ ಇದ್ದೀನಿ. ಅದಕ್ಕೆಲ್ಲ ರೀಸನ್ ಅಂದ್ರೆ ಒಳ್ಳೆ ಡಯಟ್ ಪ್ಲಾನ್ ಮತ್ತೆ ನನ್ನ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತಾನೆ ಹೇಳ್ಬಹುದು. ನಾನು ಯಾವಾಗ್ಲೂ ಸಣ್ಣನೇ ಇರೋದು ಅಂತ ಅನ್ಕೋತಾ ಇರ್ತೀನಿ. ಅದಾದ್ಮೇಲೆ ಅವಕಾಡೋ ಗಿಡನ ಈ ಜಾಗದಲ್ಲಿ ಹಾಕಿದ್ದು. ಈ ಗಿಡ ಏನಾದ್ರೂ ಈ ಜಾಗದಲ್ಲಿ ಇರ್ದೇನೆ ನೆಲದಲ್ಲಿ ಇದ್ದಿದ್ರೆ ಇಷ್ಟರಲ್ಲಿ ಎಷ್ಟೋ ಉದ್ದ ಬೆಳೆದಿರೋದು. ತುಂಬಾ ದಿನದಿಂದ ಅದನ್ನ ನೆಲಕ್ಕೆ ಹಾಕ್ಬೇಕು ಅಂತ ಅನ್ಕೋತಾನೆ ಇದ್ದೆ. ಸೊ ಇವತ್ತು ಅದನ್ನ ಬೇರೆ ಕಡೆ ಜಾಗ ಹುಡುಕಿ ಎರಡನ್ನೂ ಬೇರೆ ಬೇರೆ ಜಾಗದಲ್ಲಿ ಆಗದು ನೆಟ್ಟೆ. ನಮ್ಮ ಮನೆ ಸುತ್ತ ಹಸುಗಳು ಬಂದು ಸಗಣಿ ಹಾಕೋಗಿದ್ದು. ಆ ಸಗಣಿ ಸರಿಯಾದ ಟೈಮ್ ನನ್ ಕಣ್ಣು ಕಾಣಿಸ್ತು. ಹೇಗೂ ಗಿಡ ನೆಟ್ಟಿದ್ನಲ್ಲ ಅಂತ ಅದ್ರ ಬುಡಕ್ ಹಾಕಿ ನೀರ್ ಹಾಕ್ತೆ. ಸಗಣಿಗಿಂತ ಒಳ್ಳೆ ಗೊಬ್ಬರ ಗಿಡಕ್ಕೆ ಇನ್ಯಾವ್ ಸಿಗುತ್ತೆ ಅಲ್ವಾ. ದಿನದಲ್ಲಿ ನನ್ಗೆ ಸುಮಾರು ಸತಿ ಎನರ್ಜಿ ಡೌನ್ ಆಗ್ತಿರುತ್ತೆ. ಮತ್ತೆ ನನ್ನ ಎನರ್ಜಿನ ಹೇಗ್ ಗೇನ್ ಮಾಡ್ಕೊಳ್ಳೋದು ಗೊತ್ತಾ? ಹಿಂಗೆ ಸುಮ್ನೆ ತಂಪಾಡಕ್ ತಾವು ಬೆಕ್ಕಳು ಮಲ್ಗಿರ್ತವೆ. ಹೋಗೋದು ಎತ್ಕೊಳ್ಳೋದು ಮುದ್ದಾಡೋದು. ಅದಾದ್ಮೇಲೆ 16 ಸತಿ ನಮ್ ಬ್ರೂನೋ ಚಾಲಿನ ತಪ್ಕೊಂಡು ಮುದ್ದಾಡೋದು. ಅದಾದ್ಮೇಲೆ ರೋಸ್ಮೆರಿ ವಾಟರ್ ಖಾಲಿ ಆಗಿತ್ತು ಅಂತ ಅದನ್ನ ಕಾಯಿಸ್ತೆ. ಎಲ್ರು ಬೆಣ್ಣೆ ದೋಸೆನ ಕೇಳಿರ್ತೀರಾ. ಬಟ್ ನಾನ್ ಇವತ್ತು ಬೆಣ್ಣೆ ಚಪಾತಿ ಮಾಡ್ಕೊಂಡಿದ್ದೆ ಊಟಕ್ಕೆ ಅಂತ. ಏನಿಲ್ಲ, ಆಯಿಲ್ ಬದಲು ಬೆಣ್ಣೆ ಹಾಕೊಳ್ಳೋದಷ್ಟೇ. ಸೊ ನಮ್ಮ ಬಾಡಿಗೆ ಆಯಿಲ್ ಬದಲು ಹೆಲ್ದಿ ಫ್ಯಾಟ್ ಹೋಗುತ್ತೆ. ಸಂಜೆ ಆಗ್ತಿದಂಗೆ ಒಂದ್ ಲೋಟ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡ್ದೆ. ದಯವಿಟ್ಟು ಎಲ್ಲಾ ಕಾಫಿ ಲವರ್ಸ್ ಒಂದು ಕಮೆಂಟ್ ಹಾಕಿ ಹಂಗೆ. ಅವಾಗ್ಲೇ ಹೇಳ್ದಂಗೆ ನಂದು ಸೀಡ್ಸ್ ಪೌಡರ್ ಖಾಲಿ ಆಯ್ತು. ಸೊ ಇವಾಗ ಅದನ್ನ ರೀಫಿಲ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸೀಡ್ಸ್ ಅಂಡ್ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡಿ ಸೀಡ್ಸ್ ಅಂಡ್ ಡ್ರೈ ಫ್ರೂಟ್ಸ್ ಲಡ್ಡನ್ನ ಪ್ರಿಪೇರ್ ಮಾಡಿದೆ. ಅದ್ರ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ರಾತ್ರಿ ಊಟಕ್ಕೆ ಮುದ್ದೆ ಮತ್ತೆ ಮೆಣಸಿನ ಸಾರು ತಿಂದು ಮಲಗಿದೆ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.